ಚಾಮರಾಜನಗರ ಜಿಲ್ಲೆಯ ಕೋಡಿ ಉಗನೆ ಗ್ರಾಮದಲ್ಲಿ ಶಿಥಿಲಗೊಂಡಿದ್ದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಸಂಪೂರ್ಣವಾಗಿ ಶಾಲೆಯನ್ನ ಪುನರ್ ನವೀಕರಣಗೊಳಿಸಲಾಗಿದ್ದು, ಈ ಹಿನ್ನೆಲೆ ಇಂದು ಶಾಲಾ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯ ಪದಾಧಿಕಾರಿಗಳನ್ನ ಸನ್ಮಾನಿಸಿ ಅಭಿನಂದಿಸಿದರು. ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಸಂತೋಷ್ ಹಾಗೂ ರಾಜ್ಯ ಉಪಾಧ್ಯಕ್ಷರು ಆದ ಸರ್ಜಾಪುರ ಎಸ್ಎಲ್ವಿ ಮಂಜುನಾಥ್ ಹಾಗೂ ಖಜಾಂಚಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶಾಲೆಯ ನವೀಕರಣ ಕಾರ್ಯ ಯಶಸ್ವಿಯಾಗಿ ಜರುಗಿದೆ. ಇನ್ನು ಈ ವೇಳೆ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಸಂತೋಷ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಶಿಥಿಲಗೊಂಡಿದ್ದ ಕೋಡಿ ಉಗನೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಪುನರ್ ನವೀಕರಣಗೊಳಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವುದು ನಮ್ಮ ಸಮಿತಿಯ ಮುಖ್ಯ ಉದ್ದೇಶವಾಗಿದ್ದು, ಸರ್ಕಾರಿ ಶಾಲೆಗಳ ಬಲವರ್ಧನೆಯಿಂದಲೇ ಗ್ರಾಮೀಣ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತೆ. ಶಿಕ್ಷಣಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರೆಸಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಆದ ಸಂಪಂಗಿ, ಸತ್ಯ, ಮನು, ಶಿವನಾಯಕ, ಅಶೋಕ್, ರಾಜಣ್ಣ ಸೇರಿ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಬಯಸ್ತೇನೆ. ಮತ್ತೆ ಇಲ್ಲಿ ವೇದಿಕೆ ಮೇಲೆ ನೆಲೆಸಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ಧನ್ಯವಾದಗಳು. ಮತ್ತೆ ಗ್ರಾಮಸ್ಥರಿಗೆ, ಮಕ್ಕಳಿಗೆ ನನ್ನ ವಂದನೆಗಳು. ನಾವು ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಅಂತ ನಮ್ದೊಂದು ತಂಡ ಇದೆ. ನಾವೇ ಗೌರ್ಮೆಂಟ್ ಸ್ಕೂಲ್ ಓದಿ ನಾವು ಬೆಳೆದಂಥವ್ರು, ನಾವು ಬಿಸ್ನೆಸ್ ಮಾಡೋಂಥವ್ರು. ಫ್ರೀ ಬಿಡುವು ಮಾಡಿಕೊಂಡು ನಾವು ಈ ಥರ ಸ್ಕೂಲ್ಗಳನ್ನ ಹುಡುಕಿ ಮಾಡುವಂಥದ್ದು. ಎಲ್ಲಾ ಜಿಲ್ಲೆಗೂ ನಾವು ತಲುಪಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಲ್ಡಿಂಗ್ಗಳು ದುರಸ್ತಿ ಇದೆ, ಕೇವಲ ಸರ್ಕಾರಿ ಶಾಲೆಗಳಲ್ಲ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಆರಕ್ಷಕ ಠಾಣೆ, ಪೊಲೀಸ್ ಠಾಣೆ, ಈ ತರ ಎಲ್ಲೆಲ್ಲಿ ದುರಸ್ತಿ ಇದೆ ಅದನ್ನ ನೋಡಿಕೊಂಡು ನಾವು ರಿಪೇರಿ ಮಾಡೋಣ ನಮ್ಮ ಸ್ವಂತ ಖರ್ಚಲ್ಲಿ ಅಂತೇಳಿ ಒಂದು ತಂಡ ಕಟ್ಕೊಂಡಿದೀವಿ. ಹಾಗೆ ಹುಡುಕ್ಬೇಕಾದ್ರೆ ಚಾಮರಾಜನಗರಗೆ ನಾವು ನಮ್ಮ ಟೀಮ್ ತಂಡ ಬಂದು BO ಆಫೀಸಿಗೆ ಭೇಟಿ ಮಾಡಿದಾಗ ಇಲ್ಲಿ ಮಲ್ಲಿಕಾರ್ಜುನ್ ಸರ್ ಸಿಕ್ಕಿದ್ರು. ಮಲ್ಲಿಕಾರ್ಜುನ್ ಸರ್ ತುಂಬಾ ಧನ್ಯವಾದಗಳು. ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ ಅವರು. ಈ ತರ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಮಲ್ಲಿಕಾರ್ಜುನ್ ಸರ್ ತರ ಮತ್ತೆ ಈ ತರ ಗ್ರಾಮಸ್ಥರ ತರ ಸಹಾಯ ಇತ್ತು ಅಂತಂದ್ರೆ ಸಕ್ಸಸ್ ಆಗೇ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇದರಿಂದ ನಮಗೆ ಸಕ್ಸಸ್ ಆಗಿ ತುಂಬಾ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಶಿಕ್ಷಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ, ನಾವು ಈ ಸಂಸ್ಥೆನ ಮೊದಲು ಕಟ್ಕೊಂಡಿರೋ ಉದ್ದೇಶ ಎಲ್ಲಿ ನಮ್ಮ ಹಳ್ಳಿಗಳಲ್ಲಿ ಶಾಲೆಯನ್ನು ಸ್ವಲ್ಪ ಇದೆಯೋ ಅದನ್ನು ನಾವು ಡೆವಲಪ್ಮೆಂಟ್ ಮಾಡಿ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶ. ಮತ್ತು ನಮ್ಮ ಕೈಯಲ್ಲಿ ನಾವು ಸಂಪಾದನೆ ಮಾಡುವುದರಲ್ಲಿ ₹1 ಜನಕ್ಕೋಸ್ಕರ ಏನೋ ಒಂದು ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ನಾವು ಈ ಕಾರ್ಯಕ್ರಮಗಳು ಮಾಡಬೇಕಂತ ನಾವು ಪಣ ತೊಟ್ಟಿದ್ದೇವೆ. ಇದಕ್ಕೆ ನಮ್ಮ ತಂಡ ತುಂಬ ಸಪೋರ್ಟಾಗಿ ನಿಂತಿದೆ. ನಾವು ಏನೇ ಒಂದು ಕಾರ್ಯ ಮಾಡೋದು ನಮ್ಮ ಒಂದು ತಂಡ ಎಲ್ಲರೂ ಸೇರಿ ನಾವು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಗಳೆಲ್ಲ ನಾವು ಮಾಡ್ತೀವಿ. ಸೊ ನಮ್ಮ ತಂಡಕ್ಕೆ ನಿಜವಾಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಶತಮಾನದ ಸಂಕೋಲೆಯನ್ನು ಕಳಚಿದ ಬಲಭೀಮ, ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ. ನೀವೆ ಸರ್ವ ಜನನಾಯಕ, ನಿಮಗೆ ನೀವೆ ಸಮಮೋಹಿತೋತ್ತಮ. ನೀವೆ ವಿಶ್ವ ಮಹಾನಾಯಕ, ನೀವೆ ವಿಶ್ವ ಮಹಾನಾಯಕ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ. चलो 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 नए ख्वाब बोले. या फिर गुस्से में कुछ बड़बड़ाते रहे, खुद ही सोचे आओ, मकसद फैलाओ, रंगीले बिखराओ. चलो 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 नए ख्वाब बोले. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ನಿನ್ನಿಂದ ಅಸಮಾನತೆ ಈಗ ದೂರ, ಬರಗೋಯ್ತು ಭಾರ, ಹೊರೆಯಾಯ್ತು
ಕಂದಾಚಾರಗಳು ಮತ್ತು ಮೂಢನಂಬಿಕೆಗಳನ್ನ ಬೆಳೆಸಬಾರ್ದು ಅಂತ ಕೂಡ ಫಾದರ್ ಸರ್ ಹೇಳಿದ್ದಾರೆ. ಹಾಗಾಗಿ ನಾವು ಯಾವ ದೇವರ ಫೋಟೋಗಳನ್ನು ಇಡ್ಲಿಲ್ಲ. ನಮಗೆ ಜೀವನ ಕೊಟ್ಟಂತಹ ತಂದೆ ತಾಯಿಗಳು ಜೀವ ಕೊಟ್ಟಿದ್ದಾರೆ. ನಮಗೆ ಜೀವನ ಕೊಟ್ಟಂತಹ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಇಟ್ಟು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ. ಅದರಂತೆ ಇಲ್ಲಿ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಭಗವಾನ್ ಬುದ್ಧರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ನಿಮ್ಗಿರ್ಲಿ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಶಾಲೆಗಳನ್ನ ಪರಿವರ್ತನೆ ಮಾಡುವಂತಹ ಕೆಲಸ ನಿಮ್ದಾಗ್ಲಿ. ದೇವರು ಆಯಸ್ಸು ಆರೋಗ್ಯ ಕರುಣಿಸ್ಲಿ ಅಂತ. ಇಂದು ನಮ್ಮ ಕೋಡಿ ಉದ್ಯೋಗ ಶಾಲೆಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಪುಣ್ಯಭೂಮಿ ಟ್ರಸ್ಟ್ ಸೇವಾ ಟ್ರಸ್ಟ್ ವತಿಯಿಂದ ಈ ಶಾಲೆಯನ್ನು ಒಂದು ಜೀರ್ಣೋದ್ಧಾರ ಕ್ರಿಯೆಯನ್ನು ಮಾಡಿದ್ದಾರೆ. ಅಂದರೆ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮೂಲಸೌಕರ್ಯಗಳು ಏನಿದೆ ಅನ್ನುವಂಥದ್ದು ಮಾಡಿದ್ದಾರೆ. ಹಾಗೆ ಈ ಟ್ರಸ್ಟ್ ಅವರು ಇಲ್ಲಿ ಸುಣ್ಣ ಬಣ್ಣ ಮತ್ತು ಶಾಲಾ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲ ತಂಡಗಳಿಗೂ ನಮ್ಮ ಇಲಾಖೆ ಪರವಾಗಿ ಹಾಗೂ ಈ ಶಾಲೆ ಪರವಾಗಿ ಹಾಗೂ ಈ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಸೇವೆ ಹೀಗೆ ಇರಲಿ. ಹೌದು, ಈಗಿನ ಪರಿಸ್ಥಿತಿಯಲ್ಲಿ ಸಮಾಜ ಸೇವೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಸೊ ಅಂಥದ್ರಲ್ಲಿ ತಾವು ದುಡ್ಡಿದ್ದನ್ನ ಹೇಳ್ತಾ ಇದ್ರು, ನಾವು ರಕ್ತ ಬೆವರಿಸ ಖಂಡಿತ ಸರ್ ಅದು. ಆಮೇಲೆ ಮತ್ತೊಂದು ಮಾತು ಹೇಳಿದ್ರೆ, ಯಾರು ಅಡ್ಡಿ ಮಾಡಬಾರ್ದು ಖಂಡಿತ. ಯಾರು ಯಾಕೆ ಅಂತಂದ್ರೆ ಅವ್ರು ಎಲ್ಲೂ ತಂದಿಲ್ಲ. ತಮ್ಮದೇ ಆದಂತ ಸಂಪಾದನೆಯಲ್ಲಿ ಮನಸ್ಸು ಬರುತ್ತಲ್ಲ, ಅದೇ ದೊಡ್ಡದು ಸರ್. ನಿಮ್ಮೆಲ್ಲರ ಮನಸ್ಸಿಗೆ ತುಂಬಾ ಇನ್ನೂ ಹೃದಯದ ಧನ್ಯವಾದಗಳು ಸರ್. ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಸ್ಟಾರ್ಟ್ ಮಾಡಿದಾಗ ನಮಗೆ ಬೆನ್ನೆಲ್ ಬಗ್ಗೆ ಎಲ್ಲರೂ ನಿಂತಿದ್ರು. ಮೇನ್ ಆಗಿ ಸ್ಥಾಪಕರು ಬಂದು ಸಂತೋಷ್ ಸರ್, ಮಂಜು ಸರ್ ಮತ್ತೆ ನಮ್ಮ ಚಂದ್ರಣ್ಣ ಅವರು. ಇವರು ಯಾವುದೇ ತಂದೆ ತಾಯಿ ದುಡ್ಡು ಆಸ್ತಿಯಿಂದ ಇದನ್ನ ಯಾವುದು ನಡೆಸ್ತಾ ಇಲ್ಲ. ಇವರು ರಕ್ತ ಸುರಿಸಿ, ದೇವ್ರು ಸುರಿಸಿ ದುಡ್ದಿರೋ ದುಡ್ಡಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ, ಇವ್ರು ನಾವೆಲ್ಲ ಬಂದು ಏನೋ ಒಂದು ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಯಾರು ತಡೆ ಹಾಕ್ಬೇಡ್ರಿ. ಯಾಕಂದ್ರೆ ಇದು ನಮ್ಮ ಹಕ್ಕಿದು. ನಾವು ನಮ್ಮ ಸ್ಕೂಲ್ನ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಬೇರೆಯವ್ರು ಬಂದು ಅದ್ ಮಾಡ್ಬೇಡ್ರಿ, ಇದ್ ಮಾಡ್ಬೇಡ್ರಿ, ಯಾವ್ದೋ ದುಡ್ಡು ತಂದ್ಬಿಟ್ಟು ನೀವು ಇದ್ ಮಾಡ್ತೀರಾ ಅದೆಲ್ಲ ಇಲ್ಲ. ನಮ್ಮ ಇಷ್ಟ ಬಂದಿದೆ, ನಾವು ದುಡ್ದಿದೀವಿ, ನಾವು ತಂದು ಮಾಡ್ತಾ ಇದೀವಿ ನಮ್ಮ ಸ್ಕೂಲ್ಗಳಿಗೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ. ಆದ್ರೆ ಇಲ್ಲಾಂದ್ರೆ ಯಾರು ತಡೆಗಟ್ಬೇಡ್ರಿ ದಯವಿಟ್ಟು. ಹಂಗೆ ಎಲ್ಲರಿಗೂ ಈ ಸ್ಕೂಲ್ನ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇವಾಗ ಒಂದು ಸ್ಕೂಲು ನಡೆಯಬೇಕಂದರೆ ಮಾಸ್ಟರ್, ಮಕ್ಕಳು ಮತ್ತೆ ಊರಿನವರ ಸಹಾಯ ಸಹಕಾರ ಬೇಕೇ ಬೇಕಾಗಿದೆ. ಇನ್ನೊಂದು ವಿಷಯ ಅವರು ಹೇಳಿದ್ದಾರೆ, ಅವರ ಹೆಸರು ನನಗೆ ಗೊತ್ತಿಲ್ಲ. ಯಾರಾದರೂ ಅಡ್ಡಿ ಬಂದಿನ ಅಭಿವೃದ್ಧಿ ಕಾರ್ಯಕ್ಕೂ ಅಡ್ಡಿ ಬಂದಿನ ಅವ್ರಿಗೆ ಒಂದು ನನ್ನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, 10,000 ಕಟ್ಟಿ ಅದನ್ನು ಪ್ರೂವ್ ಮಾಡಿಸಿ. ಅರ್ಥ ಆಗಿದೆ? 10,000 ಕಟ್ಟಿ ಫಸ್ಟು, ಆಮೇಲೆ ನೀವು ಹೇಳಿದ ಸುಳ್ಳ ರೈಟಾ ಅನ್ನೋದು ಮುಂದುವರಿಸಿ. ಅದು ಸುಳ್ಳಾಗಿನ ಇನ್ನೊಂದು 10,000 ಸೇರಿಸಿ. ಯಾಕಂದ್ರೆ ಟೈಮು ಎನರ್ಜಿ ವೇಸ್ಟ್ ಅಲ್ವಾ. ಅದಕ್ಕೆ ಅಡ್ಡಿ ಬರೋವರೆಗೂ ಇದು ಒಂದು ಎಚ್ಚರಿಕೆ. ಸ್ಕೂಲ್ ಅಭಿವೃದ್ಧಿಗಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ನಾನಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಮಕ್ಕ ಆಗಲಿ, ಯಾರನ್ನ ಅಡ್ಡಿ ಬಂದಿನ ಒಬ್ಬೊಬ್ಬರಿಗೆ ಒಂದೊಂದು 10,000 ನಿಮ್ಗೆ ಸಹಾಯ, ನಿಮ್ಮ ಕೈನಿಂದ ಏನಾಗ್ತದೋ ಅದು ಮಾಡಿ ಅಷ್ಟೇ. ಅದಕ್ಕೆ ಅಡ್ಡಿ ಬರಬಾರದು. ನಮ್ಮ ಪುಣ್ಯಭೂಮಿ ಸಂಸ್ಥೆ ಪ್ರತಿಯೊಬ್ಬರು ಅಷ್ಟೇ, ನಾವು ಬದುಕಿರೋ ಭೂಮಿ ಅದು ಪುಣ್ಯಭೂಮಿ ಅಂದ್ಕೋಬೇಕು. ನಾವು ಕೋಡಿಂಗಲ್ಲಿ ಬದುಕಿದ್ದೇವೆ, ಈ ಊರೇ ಪುಣ್ಯಭೂಮಿ. ನಮ್ಮ ಸಾಧನೆಯ ಮೇಲೆ ನಮ್ಮ ಬದುಕು ನಿಂತಿರ್ತದ ಹೊರತು ಭೂಮಿಯ ಮೇಲಲ್ಲ. ನಾವು ಎಲ್ಲಿರ್ತೀವೋ ಅದೇ ನಮ್ಮ ಪುಣ್ಯಭೂಮಿ. ಸರ್, ನೀವು ನಮ್ಮ ಗೌರ್ಮೆಂಟ್ ಶಾಲೆಗಳು ಇನ್ನೂ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ನೀವು ನೋಡ್ತಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಇಂಪ್ರೂವ್ಮೆಂಟ್ಸ್ ಇದ್ರು. ಶಾಲೆಗಳು 64ನೇ ಇಸ್ವಿಯ ಶಾಲೆ ಇದು. ಇನ್ನೊಂದು 2 ವರ್ಷ 3 ವರ್ಷ ಬಿಟ್ಟಿದ್ರೆ ಬಿದ್ದೋಗ್ತಿತ್ತು ಏನೋ. ಇನ್ನೊಂದು 5 ವರ್ಷ ಇರೋದೇನೋ. 1964ನೇ ಇಸ್ವಿಯ ಶಾಲೆ. ಆ ಶಾಲೆಯನ್ನ ನವೀಕರಣ ಮಾಡ್ಕೊಟ್ಟಿದ್ದಾರೆ. ನೀವು ಒಳಗಡೆ ಬಂದು ನೋಡಿ, ಅದಕ್ಕೆಲ್ಲ ರೀಪೀಸ್ ಪಟ್ಟಿಗಳನ್ನ ಹೊಡೆದಾರೆ. ಮತ್ತೆ ಅವ್ರುಗಳೇ ನಿಂತ್ಕೊಂಡು ರೀಪೀಸ್ ಪಟ್ಟಿ ಮೊಳೆ ಅವ್ರು ಎಲ್ಲಿಂದ ತರೋದು, ಅವರೇ ಬೆಂಗಳೂರಿಂದೆಲ್ಲ ತಂದು ಆ ಮೇಲ್ಗಡೆ ದಿಂದ ಹಾಕೊಟ್ರು ಪಾಪ. ಬೆಂಗಳೂರಿಂದ ಅಲ್ಲಿಂದ ಆ ಲಿಂಕ್ಲೆಲ್ಲ ತಗೊಂಡ್ಬಿಟ್ಟು ಬಂದು ಹಾಕಿ. ಸರ್, ನಾವು ಎಷ್ಟು ಹೇಳಿದ್ರು ಕೂಡ ಸಾಲದಿಲ್ಲ. ನಿಮ್ಗೆ ನಾವು ತುಂಬಾ ಈ ಊರಿನ ಪರವಾಗಿ ಮತ್ತು ಈ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ನಿಮ್ಗೆ ನಾವು ತುಂಬಾ ಋಣಿಯಾಗಿರ್ತೇವೆ ಸರ್. ಇಷ್ಟು ಹೇಳಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ